ಹಾಯ್ ಸ್ನೇಹಿತರೆ, ಜೈ ಹಿಂದ್ ಎಲ್ಲರಿಗೆ. ಎಲ್ಲರೂ ವೇಟ್ ಮಾಡಾಕತ್ತಿದ್ರಿ. ಇದ್ರ ಬಗ್ಗೆ ಭಾಳಷ್ಟು ಜನಕ್ಕೆ ಡೌಟ್ ಇತ್ತು. ಇವತ್ತಂಕೆ ಸಂಡೇ ಐತಿ. ಸಂಡೇದೊಳಗೆ ಭಾಳಷ್ಟು ಜನ ಖಾಲಿ ಇರ್ತೀರಿ. ಎಷ್ಟೋ ಜನ ಸ್ಟಡಿ ಮಾಡ್ತಾ ಇರ್ತೀರಿ, ಎಷ್ಟೋ ಜನ ಖಾಲಿ ಕುಂತಿರ್ತೀರಿ. ಅದಕ್ಕೋಸ್ಕರ ಈದ ಅಪ್ಡೇಟನ್ನು ಇಂಪಾರ್ಟೆಂಟ್ ಆಗೈತಿ. ಇದ್ರ ಬಗ್ಗೆ ಭಾಳಷ್ಟು ಜನ ಕ್ವಶನ್ಸನ್ನು ಕೇಳಾಕತ್ತೀರಿ. ಅದು ಏನಪ್ಪ ಅಂತಂದ್ರೆ BSF ಟ್ರೇಡ್ಸ್ಮನ್ ಹುದ್ದೆಗಳದ ಈಗಾಗಲೇ 3 ದಿನದ ಹಿಂದೆ ಫೈನಲ್ ರಿಸಲ್ಟನ್ನು ಅನೌನ್ಸ್ ಮಾಡಿದ್ರೆ. ಆ ಹೊಸ ಹುದ್ದೆಗಳನ್ನು ಯಾವಾಗ ಕರೀತಾರ ಮತ್ತು ಅಪ್ಲಿಕೇಶನ್ನ ಯಾವಾಗ ಸ್ಟಾರ್ಟ್ ಆಗುತ್ತೆ ಮತ್ತು ಎಷ್ಟು ಹುದ್ದೆಗಳನ್ನು ಕರಿಬಹುದು, ಯಾರ್ಯಾರೆಲ್ಲ ಎಲಿಜಿಬಿಲಿಟಿ ಆಗಬಹುದು ಅಂತ ತಿಳಿಸಿಂದ ಅದರ ಬಗ್ಗೆ ಸಂಪೂರ್ಣವಾದಂಥ ಡೀಟೇಲನ್ನು ಕೊಡ್ತೀನಿ. ಎಲ್ಲರಿಗೆ ಏಜ್ ಮುಗಿದಂಥವ್ರಿಗೆ ಇದರಲ್ಲಿ ಕೂಡ ಒಂದು ಒಳ್ಳೆಯ ಅವಕಾಶ ಐತಿ. ಹೈಟ್ ಕೂಡ ಕಡಿಮೆ ಐತಿ. ಇಂಥ ಅವಕಾಶಗಳನ್ನು ಮಿಸ್ ಮಾಡ್ಕೋಬೇಡ್ರಿ. ಫೈನಲ್ ಮಣ್ಣಿ ರಿಸಲ್ಟ್ನಾಗ ನೋಡ್ಕಿಸಿಂದ ನಾನು ಅಪ್ಲಿಕೇಶನ್ ಹಾಕಿದ್ರೆ ನಾನು ಕೂಡ ಸೆಲೆಕ್ಟ್ ಆಗ್ತಿದ್ನಲ್ಲ ಅಂತ ಹೇಳ್ಕಿಸಿಂದ ಎಷ್ಟೋ ಜನ ಮರಗಾಗತ್ತೀರಿ. ಆ ಥರ ಮರಗಬಾರ್ದು ಅನ್ನೋದಕ್ಕೋಸ್ಕರ ನಿಮಗಾಗಿ ನಾನು ಅಡ್ವಾನ್ಸ್ ಆಗಿ ನಿಮ್ಗೆ ಇದ್ರ ಬಗ್ಗೆ ಪ್ರಿಪ್ರೇಷನನ್ನು ಯಾವ ಥರ ಮಾಡಬೇಕು ಮತ್ತು ಯಾವಾಗ ಕರೀತಾರ, ಅಪ್ಲಿಕೇಶನ್ ಕೂಡ ಯಾವಾಗ ಸ್ಟಾರ್ಟ್ ಆಗ್ತಾವೆ ಅಂತ ಹೇಳ್ಕಿಸಿಂದ ಪ್ರತಿಯೊಂದು ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ನಾನು ನೀಡ್ತಾ ಹೋಗ್ತಾ ಇರ್ತೀನಿ. ಅದಕ್ಕೋಸ್ಕರ ಯಾರಾದರೂ ನಮ್ಮ ವಿಡಿಯೋಗಳನ್ನು ಹೊಸದಾಗಿ ನೋಡ್ತಾ ಇದ್ರೆ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿಪ್ಪ ಅಂತಂದ್ರೆ ನಾವು ಹಾಕುವಂಥ ಡೈಲಿ ಅಪ್ಡೇಟ್ಗಳು ನಿಮ್ಮ ಮುಂದೆ ಪ್ರತಿಯೊಂದು ಮಾಹಿತಿಗಳು ನೀಡ್ತಾ ಬರ್ತಾ ಇರ್ತಾವೆ. ಡಾಟಾ ಆನ್ ಮಾಡಿದ್ರೆ ಸಾಕು, ಯಾವುದೇ ಒಂದು ಅಪ್ಡೇಟನ್ನು ನಾವು ಕೊಟ್ಟಿದ್ದೀವಪ್ಪ ಅಂದ್ರೆ ನೋಟಿಫಿಕೇಶನ್ ಮುಖಾಂತರ ನಿಮ್ಮ ಮುಂದೆ ಬರ್ತಾ ಇರ್ತಾವೆ. ಬನ್ನಿ ಸ್ನೇಹಿತರೆ, ಈಗ ಅಪ್ಡೇಟ್ ಬಗ್ಗೆ ನೋಡೋಣ. ಏನಿದೆ BSF ಟ್ರೇಡ್ಮನ್ನಲ್ಲಿ ಯಾವ ಥರ ಪೋಸ್ಟ್ಗಳನ್ನು ಕರೀತಾರ, ಅದಕ್ಕೆ ಏಜ್ ಏನೇನಿದೆ ಮತ್ತು ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಅದಕ್ಕೆ ಫೀಸ್ ಏನೇನಿದೆ, ಪ್ರತಿಯೊಂದು ಪಾಯಿಂಟನ್ನು ನಾನು ಇದರಲ್ಲಿ ನೀಡ್ತಾ ಹೋಗ್ತೀನಿ. ನೋಡ್ತಾ ಹೋಗಿ ಸ್ನೇಹಿತರೆ. ಇದರಲ್ಲಿ ನೋಡ್ಕೊಳ್ರಿ, ಯಾವ ಪೋಸ್ಟ್ಗಳನ್ನು ಕರೀತಾರ. ಇದರಲ್ಲಿ ನಿಮ್ಗೆ ಗೊತ್ತಿರಬಹುದು. ಫಸ್ಟ್ ಟೈಮ್ ಅಪ್ಲೈ ಮಾಡ್ತಿರುವಂಥವ್ರು ಯಾರಾದರೂ ಇದ್ರಪ್ಪ ಅಂತಂದ್ರೆ ನೋಡ್ತಾ ಹೋಗ್ರಿ. ಇದರಲ್ಲಿ ಕುಕ್ ಅಂತ ಪೋಸ್ಟನ್ನು ಕರೀತಾರ. ಕುಕ್ ಅಂದ್ರೆ ಏನಪ್ಪ ಅಂತಂದ್ರೆ ಅಡಿಗೆ ಮಾಡುವುದು ವರ್ಕ್ ಇರ್ತೈತಿ. ನಿಮ್ಗೆ ಆ ಥರ ಏನು ಮನೆಯಾಗ ವರ್ಕ್ ಅಡುಗೆ ಮಾಡ್ತಾ ಇದ್ರಲ್ಲ ಆ ಥರ ಎಲ್ಲ ಎಲ್ಲ ಸ್ಪೆಸಿಲಿಟಿ ಇರ್ತೈತಿ. ಕುರ್ಚಿ ನಿಮಗೆ ಕುಂತ ಅಡುಗೆ ಮಾಡುವಂಥ ವ್ಯವಸ್ಥೆ ಇರ್ತೈತಿ. ನಾಚ್ಕೊಳಕ್ಕೆ ಹೋಗ್ಬೇಡ್ರಿ. ಫಸ್ಟ್ ಪೇಮೆಂಟು ಬೆಸ್ಟ್ ಐತಿ. ಈ ಒಳಗಡೆ ಹೋದಾರನು ಕೂಡ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿಸ್ತಿದ್ದೆ. ಸೊ ಅವ್ರನ್ನ ಒಂದು ಸಾರಿ ಬೇಕಾದ್ರೆ ಟ್ರೇಡ್ಮನ್ ಒಳಗೆ ಜಾಯಿನ್ ಆದವ್ರನ್ನ ಒಂದು ಸಾರಿ ಬಂದು ನಿಮ್ಮ ಮುಂದೆ ಮೀಟ್ ಮಾಡಿ ಮಾತಾಡಿಸ್ತೀನಿ. ಯಾವ ಥರ ಜಾಬ್ ಪ್ರೊಫೈಲ್ ಯಾವ ಥರ ಐತಿ. ಬೇಸಿಕ್ ಸ್ಯಾಲ್ರಿನೂ 28-34 ಸ್ಯಾಲ್ರಿ ಐತಿ. ಬೇಸಿಕ್ ಬೆಸ್ಟ್ ಪೇಮೆಂಟ್ ಇದ್ದಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ. ಆರಾಮ್ ಡ್ಯೂಟಿ ಇರ್ತೈತಿ. ವಾಟರ್ ಕ್ಯಾರಿಯರು ಕೂಡ ಅದೇ ಥರ. ವಾಟರ್ ಕ್ಯಾರಿಯರ್ ಅಂದರೆ ಎಷ್ಟೋ ಜನ ತಿಳ್ಕೊತೀರಿ. ವಾಟರ್ ಕ್ಯಾರಿಯರ್ ಅಂದರೆ ಇದೇನೋ ಒಂಥರ ನೀರು ಬಿಡುವ ಕೆಲಸ ಏನೋ. ಇದೆಲ್ಲ ನಮ್ಗೆ ಅಷ್ಟು ಗೊತ್ತಿಲ್ಲ. ವಾಟರ್ ಕ್ಯಾರಿಯರ್ ಬಗ್ಗೆ ಏನಾದರೂ ಕ್ವಶನ್ಸ್ ಕೇಳಿದ್ರೆ ನಮ್ಗೆ ಗೊತ್ತಾಗಲ್ಲ ಅಂತ ಚಂದ ಅನ್ಕೋತಿರ್ತೀರಿ. ಅದು ಏನಿಲ್ಲ. ವಾಟರ್ ಕ್ಯಾರಿಯರ್ ಅಂದ್ರೆ ಕುಕ್ ಅಂದ್ರೆ ಅಡುಗೆ ಮಾಡುವವ್ರ ಒಳಗಡೆ ಅವ್ರು ಅಡುಗೆ ಮಾಡ್ತಿರ್ತಾರಲ್ಲ ಅವ್ರ ಕಡೆ ಹೆಲ್ಪರ್ ಏನಿರ್ತಾರಲ್ಲ, ಏನಾದರೂ ಕಟಿಂಗ್ ಮಾಡಿಕೊಡೋದು, ಕ್ಲೀನ್ ಮಾಡಿಕೊಡೋದು ಏನಿರ್ತಲ್ಲ ಅದು ವಾಟರ್ ಕ್ಯಾರಿಯರ್ ಟ್ರೇಡ್. ಅದು ನೀವು ವಾಟರ್ ಕ್ಯಾರಿಯರ್ ಮುಟ್ಲಿನ ನಮ್ಮ ಕರ್ನಾಟಕದವ್ರಿಗೆ ತಿಳ್ಕೊಳ್ದು ಏನೋ ನೀರು ಬಿಡೋದು ಅಂತ ಇರ್ಬೋದಪ್ಪ. ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಅದನ್ನು ನಾವು ಅಪ್ಲಿಕೇಶನ್ ಹಾಕೋದು ಬೇಡ ಅಂತ ಹೇಳ್ಕೊಂಡು ಬಿಟ್ಬಿಡ್ತೀರಿ. ಆ ತಪ್ಪನ್ನು ಮಾಡಬೇಡ್ರಿ. ನೆಕ್ಸ್ಟ್ ವಾಷರ್ಮ್ಯಾನ್ ಅಂತ ಹೇಳ್ಕೊಂಡು ಹುದ್ದೆಗಳನ್ನ ಕರೀತಾರೆ. ವಾಷರ್ಮ್ಯಾನ್ ಅಂದ್ರೆ ಕ್ಲೀನೆಸ್ ಮಾಡೋದು, ಅಲ್ಲೆಲ್ಲ ಡಿಸಿಪ್ಲಿನ್ ಆಗಿಡೋದು. ಆ ಥರ ವಾಷರ್ಮ್ಯಾನ್ನ ಟ್ರೇಡರ್ ಕ್ವಶನ್ಸನ್ನು ಯಾವ ಥರ ಕ್ವಶನ್ಸನ್ನೇ ಕೇಳ್ತಾರೆ ಅದನ್ನು ಕೂಡ ಹೇಳ್ತೀನಿ. ನಾನು ಹೇಳ್ತಿರೋದು ನಿಮಗೆ ಇಂಪಾರ್ಟೆಂಟ್ ಅಂತ. ಈ ವಿಡಿಯೋನ ಎಂಡ್ ಮಾಡ ನೋಡ್ಕೊಳ್ರಿ. ಯಾವತ್ತೂ ಸ್ಕಿಪ್ ಮಾಡೋಕೋಗ್ಬೇಡ್ರಿ. ಯಾವುದೇ ಒಂದು ವಿಡಿಯೋ ನೋಡ್ತಿದ್ರಪ್ಪ ಅಂತಂದ್ರೆ ಅದ್ರ ಬಗ್ಗೆ ಪೂರ್ತಿಯಾಗಿ ನೋಡ್ಕೊಂಡ್ರಪ್ಪ ಅಂತಂದ್ರೆ ಕ್ಲಿಯರ್ ಆದಂಥ ಮಾಹಿತಿ ನಿಮ್ಗೆ ಅದರಲ್ಲಿ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ಕೋಬೋದು ಕಾಬ್ಲರ್ ಅಂತ ಹೇಳ್ಕೊಂಡು ನಿಮ್ಗೆ ಅದರಲ್ಲಿ ಕೂಡ ಹುದ್ದೆಗಳನ್ನ ಕರೀತಾರೆ. ಕಾಬ್ಲರ್ ಅಂದ್ರೆ ಏನಪ್ಪ ಅಂತಂದ್ರೆ ಶೂಸ್ ವಾಷಿಂಗ್ ಮಾಡೋದು. ಆ ಶೂಸ್ ಏನು ಬೂಟ್ ಇರ್ತಾವಲ್ಲ ಅವನ್ನೆಲ್ಲ ವಾಷಿಂಗ್ ಮಾಡೋದು. ಅವೇನಾದರೂ ಹೊಲಿಗೆ ಏನಾದರೂ ಬಿಚ್ಚಿದ್ರೆ ಹೊಲಿಗೆ ಹಾಕೋದು. ಈ ಥರ ಎಲ್ಲ ನಾರ್ಮಲಾಗಿ ಅವ್ರಿಗೆ ಇರ್ತೈತಿ. ನಿಮಗೂ ಕೂಡ ಏನು ಹೊರಗಡೆ ಕುಂದಿರ್ಸಲ್ಲ. ಅದಕ್ಕೆ ಅಂತ ನಿಮ್ಗೆ ಸಪ್ರೇಟ್ ಆದಂಥ ಒಂದು ರೂಮ್ ಕೂಡ ಇರ್ತೈತಿ. ಅಲ್ಲೇ ಕೂಡ ನೀವು ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಬಾರ್ಬರ್ ಅಂದ್ರೆ ಏನಪ್ಪ ಅಂತಂದ್ರೆ ಆ ಹೇರ್ ಕಟಿಂಗ್ ಏನು ಮಾಡೋದಿರ್ತಲ್ಲ, ಸೇವಿಂಗ್ ಈ ಥರ ಎಲ್ಲ ಆ ಟ್ರೇಡ್ ವರ್ಕ್ ಇರ್ತೈತಿ ನಿಮ್ಗೆ. ಅದನ್ನಕ್ಕೆ ಆರಾಮ್ಸೆ ಡ್ಯೂಟಿ ಇರ್ತೈತಿ. ಫ್ಯಾನ್ ಇರ್ತೈತಿ, ಎಲ್ಲ AC ಇರ್ತೈತಿ. ಆಫೀಸರ್ಗಳು ಕೂಡ ಕಟಿಂಗನ್ನು ಮಾಡಬೇಕಾಗಿರ್ತೈತಿ. ಬೆಸ್ಟ್ ಇರ್ತೈತಿ. ನೆಕ್ಸ್ಟ್ ಮಾಲೆ ಅಂತ ಹೇಳ್ಕೊಂಡು ಮಾಲೆ ನೋಡ್ಕೊಳ್ರಿ. ಮಾಲೆ ಅಂತಂದರೆ ನಿಮ್ಗೆ ಒಂಥರ ಏನಪ್ಪ ಅಂತಂದ್ರೆ ಗಾರ್ಡನನ್ನು ಬೆಳೆಸಿರ್ತಾರೆ. ಅವ್ರದ್ದೇ ಆದಂಥ ಯೂನಿಟಿನಲ್ಲಿ ಗಾರ್ಡನ್ ಇರ್ತೈತಿ. ಆ ಗಾರ್ಡನನ್ನು ಮೇಂಟೈನ್ ಮಾಡೋದಿರುತ್ತೆ. ಯಾವ ಥರ ಮೇಂಟೈನ್ ಮಾಡೋದಪ್ಪ ಅಂತಂದ್ರೆ ನಿಮ್ಮ ಹತ್ರ ಅದರದ್ದು ಕಟಿಂಗ್ ಟೂಲ್ ಇರ್ತೈತಿ. ಆ ಕಟಿಂಗ್ ಟೂಲನ್ನು ತೊಗೊಂಡಿಸಿಂದ ನೀವು ಕಟಿಂಗ್ ಮಾಡಬೇಕಾಗುತ್ತೆ. ಯಾವುದೇ ಒಂದು ಅದರಲ್ಲಿ ಹೆಚ್ಚು ಕಡಿಮೆ ಒಂದು ಡಿಸಿಪ್ಲಿನ್ ಆಗಿ ಅದನ್ನು ಕಟಿಂಗ್ ಮಾಡೋದು, ಅದಕ್ಕೆ ನೀರು ಬಿಡೋದು, ಆ ಥರ ಎಲ್ಲ ನಿಮ್ದು ವರ್ಕ್ ಇರ್ತೈತಿ. ಇದು ಮಾಲೆ ಅಂತ ಹೇಳ್ಕೊಂಡು ಇದ್ರದ್ದು ವರ್ಕಿಂಗ್.
ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಟೇಲರ್ ಅಂತಂದ್ರೆ ಏನಪ್ಪ ಅಂತಂದ್ರೆ ಟ್ಯಾಕ್ಟರ್ ಟೇಲರ್ ಅಲ್ಲ, ಟೇಲರ್ ಅಂದ್ರೆ ಏನಪ್ಪ ಅಂತಂದ್ರೆ ಅರಿವೆ ಹೊಲಿಯೋದು. ಈ ಥರ ಅರಿವೆ ಏನಿರ್ತಲ್ಲ ಅವ್ರದ್ದೇ ಆದಂಥ ಅರಿವೆ ಇರ್ತಲ್ಲ ಸಿಲ್ಲಿಂಗ್ ಮಾಡೋದಿರುತ್ತೆ. ಏನೋ ಒಂದು ಸ್ಟಿಚ್ ಬಿಚ್ಚಿದ್ರ, ಗುಂಡಿ ಬಿಚ್ಚಿದ್ರ, ಏನೋ ಒಂದು ಅದರಲ್ಲಿ ಪ್ರಾಬ್ಲಮ್ ಆಗಿತ್ತಪ್ಪ ಅಂತಂದ್ರೆ ನಿಮ್ಗೆ ಅರಿವೆ ಹೊಲಿಯಾಕೆ ಹಚ್ಚಿರ್ತಾರ. ನಿಮ್ಗೆ ಹೋದ ತಕ್ಷಣ ನಿಮ್ಗೆ ಆರ್ಮಿ ಡ್ರೆಸ್ಸನ್ನು ಹೊಲಿಯೋಕೆ ಹೇಳಂಗಿಲ್ಲ, ಯಾಕಂದ್ರೆ ಅಷ್ಟು ಪರ್ಫೆಕ್ಟ್ ಯಾರೂ ಇರಲ್ಲ. ಆರ್ಮಿ ಡ್ರೆಸ್ ಹೊಲಿಬೇಕಾದ್ರೆ ಬಹಳ ಕಷ್ಟ ಆಗುತ್ತೆ. ಇಷ್ಟೆಲ್ಲ ನಿಮ್ಗೆ ಟ್ರೇಡ್ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಮಾಹಿತಿ ಆದ ನಂತರ ನಿಮ್ಗೆ ಏಜ್ ಬಗ್ಗೆ ನೋಡ್ಕೊಡ್ರಿ. ಏಜ್ ಯಾವ ಥರ ಇರ್ತೈತಿ, ಇದರಲ್ಲಿ ಏಜ್ನಲ್ಲಿ ಏನೇನು ಇದೆಯಪ್ಪ ಅಂತ ತಕ್ಷಣ ಏಜ್ ನೋಡ್ಕೊಡ್ರಿ. ಏಜ್ ಯಾರಾದರೂ ಅಗ್ನಿಯವ್ರು ಏಜ್ ಮುಗಿದಿರ್ತಾವೆ ಮತ್ತು SSC/GDಯಲ್ಲಿ ಏಜ್ ಮುಗಿದಿರ್ತಾವೆ, ಅಂಥವ್ರಿಗೆ ಅವಕಾಶ ಐತೆ. 18ರಿಂದ 25 ಏಜ್ ಇದ್ದವ್ರ ಅಪ್ಲಿಕೇಶನ್ ಹಾಕ್ಬೋದು. ಯಾರ್ಯಾರಪ್ಪ ಅಂದ್ರೆ ಜನರಲ್ ಮತ್ತು EWS ದವ್ರ ಇದಕ್ಕೆ ಅಪ್ಲಿಕೇಶನನ್ನು ಹಾಕ್ಕೊಳ್ಬೋದು 18ರಿಂದ 25. ನೆಕ್ಸ್ಟ್ OBC ಕಾಸ್ಟ್, ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಸೆಕ್ಷನ್ ಬರುತ್ತೆ. ಅವರಿಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರ್ತೈತಿ. 18ರಿಂದ 28 ಮಟ್ಟ ಅಪ್ಲಿಕೇಶನನ್ನು ಅವರು ಹಾಕ್ಕೊಳ್ಬೋದು. ನೆಕ್ಸ್ಟ್ ಅದೇ ಥರನಾಗಿ SC/ST ಶೆಡ್ಯೂಲ್ ಕಾಸ್ಟ್ ಮತ್ತು ಶೆಡ್ಯೂಲ್ ಟ್ರಿಬ್ಯೂಟರಿ ಅಂತ ಕೇಸಿಂದ ಇದಕ್ಕೂ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರ್ತದೆ ಸ್ನೇಹಿತರೆ. 5 ವರ್ಷ ಅಂದ್ರೆ 30 ಏಜ್ ಮಟ್ಟ ಇದ್ದವ್ರ ಇದಕ್ಕೆ ಅಪ್ಲಿಕೇಶನನ್ನು ಹಾಕ್ಕೊಳ್ಬೋದು. ಎಷ್ಟಪ್ಪ ಅಂದ್ರೆ 30 ವರ್ಷ ಇದ್ದವರು ಕೂಡ ಇದಕ್ಕೆ ಅಪ್ಲಿಕೇಶನನ್ನು ಹಾಕ್ಕೊಳ್ಬೋದು. BSF ಟ್ರೇಡ್ಮನ್ದಲ್ಲಿ ಇದೇ ಒಂದೇ ಅಂತಲ್ಲ, ಪ್ರತಿಯೊಂದು ಟ್ರೇಡ್ಮನ್ ಹುದ್ದೆಗಳನ್ನ ಕರೆದ್ರೆ ಅಷ್ಟು ಏಜ್ ರಿಲ್ಯಾಕ್ಸೇಷನನ್ನು ಕೊಟ್ಟಿರ್ತಾರೆ. ನೆಕ್ಸ್ಟ್ ಬರೋದೇನಪ್ಪ ಅಂತಂದ್ರೆ ಅಪ್ಲಿಕೇಶನ್ ಫೀಸ್ ಎಷ್ಟು ಇರಬಹುದು. ಅಪ್ಲಿಕೇಶನ್ ಫೀಸ್ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ. ಜಾಬ್ ಇಂಪಾರ್ಟೆಂಟ್, ಅದು 1000 ಅಂದ್ರೂ ಕಟ್ಟಕ್ಕೆ ರೆಡಿ ಇದ್ದೀರಿ ಸರಿ. ಯಾಕಂದರೆ ಜಾಬ್ ಸಿಗೋದು ವರದಿ ಹಾಕೊಳ್ಳೋದು ಇಂಪಾರ್ಟೆಂಟ್ ಅಂತ ಆಗಿಬಿಟ್ಟೈತೆ ನಿಮ್ಗೆ. ಯಾಕಂದ್ರೆ ಎಲ್ಲರಿಗೆ ಅದೇ ಥರ ಯಾವುದೇ ಒಂದು ಸ್ಟೇಟ್ ಗೌರ್ಮೆಂಟ್ನಾಗ ಜಾಬ್ ಕೊಡ್ತೀನಪ್ಪ ಅಂತಂದ್ರು ಒಂದೊಂದು ಹುಚ್ಚಿರ್ತದೆ ಒಬ್ಬೊಬ್ಬರಿಗೆ. ಏನು ಮಾಡಿದ್ರು ಮರೆತು ಬಿಡ್ಬೋದು ಕರೆ. ಆದ್ರೆ ಆರ್ಮಿ ಅಂತ ಏನಾದರೂ ತಲೆಯಾಗಿ ತೊಗೊಂಡಿವಪ್ಪ ಅಂತಂದ್ರೆ ಆ ವರದಿ ಹಾಕ್ಕೋಬೇಕು ಅನ್ಕೊಂಡಿದ್ದೀವಪ್ಪ ಅಂತಂದ್ರೆ 100% ಅದು ನಮ್ಗೆ ಕೊನೆಯವರೆಗೆ ನಮ್ಮ ಸಾಯು ಮಟನು ಅದೊಂಥರ ಚಿಂತೆ ಇರ್ತೈತಿ. ಅದನ್ನ ಬಿಡೋಕ್ಕಾಗಲ್ಲ. ಆ ಕನಸನ್ನು ಕಟ್ಟಿದ್ದೀವಪ್ಪ ಅಂತಂದ್ರೆ ಆ ಕನಸನ್ನು ಯಾವತ್ತೂ ಮರೆಯೋಕ್ಕಾಗಲ್ಲ. ಹೌದೇನಲ್ಲ, ಹೌದಣ್ಣವರ ಎಸ್ ಅಂತ ಕಮೆಂಟ್ ಹಾಕಿ. ನೆಕ್ಸ್ಟ್ ನೋಡ್ರಿ, ಸೆಲೆಕ್ಷನ್ ಪ್ರೊಸೆಸ್ ಯಾವ ಥರ ಇರ್ತೈತೆ. ಸೆಲೆಕ್ಷನ್ ಪ್ರೊಸೆಸ್ ಯಾವ ಥರ ಇರ್ತೈತಪ್ಪ ಅಂತಂದ್ರೆ ಇದಕ್ಕೆ ಫಸ್ಟ್ಗೆ ಮೊದಲ ಈಗ ಒಂದು ರಿಕ್ರೂಟ್ಮೆಂಟ್ ಆಯಿತು. ಇದಕ್ಕಿಂತ ಹಿಂದಿನ ರಿಕ್ರೂಟ್ಮೆಂಟ್ ಯಾವ ಥರ ಇತ್ತಪ್ಪ ಅಂತಂದ್ರೆ ಫಸ್ಟ್ಗೆ ನಿಮ್ಗೆ ಫಿಸಿಕಲ್ ಇತ್ತು. ಫಿಸಿಕಲ್ ಯಾರು ಕ್ವಾಲಿಫೈ ಆಗಿರ್ತಾರಲ್ಲ, ಫಿಸಿಕಲ್ ಕ್ವಾಲಿಫೈ ಆದವರಿಗೆ ರಿಟರ್ನ್ ಎಕ್ಸಾಮನ್ನು ನಡೆಸ್ತಿದ್ರು. ರಿಟರ್ನ್ ಎಕ್ಸಾಮ್ ಯಾವ ಥರ ಇತ್ತು, ಆಫ್ಲೈನ್ ಮುಖಾಂತರ ಇತ್ತು. ಆಫ್ಲೈನ್ ಮುಖಾಂತರ ಎಕ್ಸಾಮ್ ನಡೆಸಿದ ನಂತರ ನೆಕ್ಸ್ಟ್ ಫಿಸಿಕಲಿಗೆ ಹೋದ ಟೈಮಿನಲ್ಲಿ ನಿಮ್ಗೆ ಟ್ರೇಡ್ ಟೆಸ್ಟನ್ನು ತೊಗೋತಿದ್ರು ಮೊದಲು. ಈ ಸರಿ ಏನೇನೆಲ್ಲ ಚೇಂಜಸ್ ಆಗಿದೆ ಅದು ಕೂಡ ನೀವು ಮೊದಲಿಗೆ ತಿಳ್ಕೊಳ್ರಿ. ಅದ್ರ ಸಂಬಂಧ ಪ್ರಿಪ್ರೇಷನನ್ನು ಮಾಡಬೇಕಾಗುತ್ತೆ. ಮೊದಲಿಗೆ ರಿಟರ್ನ್ ಎಕ್ಸಾಮ್ ಇರುತ್ತೆ ಸ್ನೇಹಿತರೆ. ನಿಮ್ದು ಏನಿರುತ್ತಪ್ಪ ಅಂತಂದ್ರೆ ರಿಟರ್ನ್ ಎಕ್ಸಾಮ್ ಕಂಪ್ಯೂಟರ್ ಬೇಸ್ಡ್. ಅದು ಯಾವ ಥರ ಇರ್ತಪ್ಪ ಅಂತಂದ್ರೆ CBT ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮನ್ನು ಮಾಡಿದಾರ. ಆನ್ಲೈನ್ ಮುಖಾಂತರ ಎಕ್ಸಾಮ್ ಇರ್ತೈತಿ. ಆನ್ಲೈನ್ ಮುಖಾಂತರ ಈಗಾಗಲೇ ಬರೆದಿದ್ದಾರೆ, ನೀವು ಕೂಡ ಬರೆದಿದ್ದೀರಿ. ಅದಕ್ಕೆ ನೆಕ್ಸ್ಟ್ ಪ್ರಿಪ್ರೇಷನನ್ನು ಯಾವ ಥರ ಮಾಡಬೇಕಾಗುತ್ತೆ ಅಂತ ತಕ್ಷಣ ಅದನ್ನು ಕೂಡ ನಿಮ್ಮ ಮುಂದೆ ಡೀಟೇಲ್ ಆದಂಥ ಮಾಹಿತಿಯನ್ನು ನೀಡ್ತಾ ಇರ್ತೀನಿ. ನೆಕ್ಸ್ಟ್ ರಿಟರ್ನ್ ಎಕ್ಸಾಮ್ನಲ್ಲಿ ನೀವು ಕ್ವಾಲಿಫೈ ಆದ್ರಿ, ಕ್ವಾಲಿಫೈ ಎಕ್ಸಾಮ್ ನಿಮ್ಮ ನೇಮ್ ಬಂತು ಅಂದ್ರೆ ಏನು ಮಾಡ್ತಪ್ಪ ಅಂದ್ರೆ ಫಿಸಿಕಲ್ಗೆ ಕರೀತಾರೆ. ಎದಕ್ಕೆ ಕರೀತಾರೆ? ಫಿಸಿಕಲಿಗೆ ಕರೀತಾರೆ. ಫಿಸಿಕಲ್ ಕ್ವಾಲಿಫೈ ಆದ್ರಪ್ಪ ಅಂತಂದ್ರೆ ಫಿಸಿಕಲ್ ಯಾವ ಥರ ಇರ್ತಪ್ಪ ಅಂತಂದ್ರೆ ಪುರುಷರಿಗೆ 165 ಸೆಂಟಿಮೀಟರ್ ಹೈಟ್ ಇರ್ತೈತಿ. ಜನರಲ್ ಮತ್ತು EWS OBCದವರಿಗೆ, SCದವರಿಗೆ ಮತ್ತು STದವರಿಗೆ 160 ಸೆಂಟಿಮೀಟರ್ ಹೈಟ್ ಇರುತ್ತೆ ಪುರುಷರಿಗೆ, ಮೇಲ್ ಕೆಡೆಟ್ಗಳಿಗೆ. ನೆಕ್ಸ್ಟ್ ಫೀಮೇಲ್ ಕೆಡೆಟ್ಗಳು ನೋಡ್ಕೊಳ್ರಿ. ಫೀಮೇಲ್ಗೆ ಎಷ್ಟು ಇರ್ತಪ್ಪ ಅಂತಂದ್ರೆ 50 ಸೆಂಟಿಮೀಟರ್ ಫೀಮೇಲ್ಗೆ ಇರ್ತೈತಿ. 147 45 STದವ್ರಿಗೆ ಇರ್ತೈತೆ. ಹೈಟ್ ಬಗ್ಗೆ ನಿಮ್ಗೆ ಫಿಸಿಕಲ್ ಅಂತ ಡೀಟೇಲ್ ಆದಂಥ ಮಾಹಿತಿಯನ್ನು ಕೊಡ್ತೀನಿ. ಮತ್ತು 5 ಕಿಲೋಮೀಟರ್ ರನ್ನಿಂಗ್ ಇರ್ತೈತಿ. 5 ಕಿಲೋಮೀಟರ್ ಪುರುಷರಿಗೆ ಇರ್ತೈತಿ. ಅದು ರೋಡ್ ಮೇಲೆ ಬಿಡ್ತಾರೆ. 24 ನಿಮಿಷ ನಿಮ್ಗೆ ಟೈಮಿಂಗ್ ಇರುತ್ತೆ. 24 ನಿಮಿಷ ಟೈಮಿಂಗ್ ಇರುತ್ತೆ. ಇವರಿಗೆ ಮಹಿಳೆಯರಿಗೆ 1600 ಮೀಟರ್ ರನ್ನಿಂಗ್ ಇರುತ್ತೆ. ಅಂದರೆ 1.6 ಕಿಲೋಮೀಟರ್ ರನ್ನಿಂಗ್ ಇರುತ್ತೆ. ಇವರಿಗೆ 8.5 ನಿಮಿಷ ರನ್ನಿಂಗ್ ಇರುತ್ತೆ. 8.5 ನಿಮಿಷದೊಳಗಡೆ ಇವರ ಕವರನ್ನು ಮಾಡ್ಕೋಬೇಕಾಗುತ್ತೆ ರನ್ನಿಂಗಿಂದ. ನೆಕ್ಸ್ಟ್ ಚೆಸ್ಟ್ ದಟ್ಟಿ ಏನು ಪ್ರಾಬ್ಲಮ್ ಇಲ್ಲ, ಆರಾಮ್ಸಾಗಿ ಕವರ್ ಮಾಡ್ಕೋಬೋದು. ನೆಕ್ಸ್ಟ್ ಟ್ರೇಡ್ ಟೆಸ್ಟನ್ನು ಕೇಳ್ತಾರೆ. ಟ್ರೇಡ್ ಟೆಸ್ಟ್ ಯಾವ ಥರ ಇರುತ್ತಪ್ಪ ಅಂತ ಹೇಳಿಸಿದ ಅದು ಇಂಪಾರ್ಟೆಂಟ್. ಟ್ರೇಡ್ ಟೆಸ್ಟಲ್ಲಿ ಕೂಡ ಭಾಳಷ್ಟು ಜನ ಫೇಲ್ ಆಗ್ತಾರೆ. ಇದೇನು ಹೇಳಿದೆಯಲ್ಲ ನಾನು ಇವೆಲ್ಲ ಟ್ರೇಡ್ಗಳನ್ನು ಏನು ಹೇಳಿದೆಯಲ್ಲ ಆ ಟ್ರೇಡ್ಗೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳನ್ನು ಕೇಳ್ತಾರೆ. 2 ಅಥವಾ 3 ವೈವಾ ಕ್ವಶನ್ಸ್ ಅಂದರೆ ನೀವು ಕಾಲೇಜ್ನಾಗ ಏನು ವೈವಾ ಕ್ವಶನ್ಸನ್ನು ಕೇಳ್ತಾರೆ ಡೈರೆಕ್ಟಾಗಿ. ಆ ಥರ ನಿಮ್ಗೆ ಇದು ಎದಕ್ಕೆ ಯೂಸ್ ಆಗುತ್ತೆ, ಏನು ಮಾಡುತ್ತೆ ಅಂತ ಹೇಳಿಸಿದ ಈ ಥರ ಎಲ್ಲ ಮಟೀರಿಯಲ್ನ ನಿಮ್ಮ ಏನು ಕುಕ್ ಅಂತಪ್ಪ ಅಂತಂದ್ರೆ ಅದ್ರ ನಿಮ್ಗೆ ಚಮಚೆ ಅಂತ ತಿಳ್ಕೊಂಬಿಡ್ರಿ. ಚಮಚೆ ಇರುತ್ತೆ ಏನೇನು ವರ್ಕ್ ಮಾಡ್ತೀವಿ ಅಂತ ಹೇಳಿಸಿದ ಈ ಥರ ಎಲ್ಲ ಕ್ವಶನ್ ಕೇಳ್ತಾರೆ. ಮತ್ತು ಚಾಕು ಇರ್ತೈತಿ. ಚಾಕು ಇದ್ರೆ ಏನೇನು ಮಾಡ್ತೀವಿ, ಚಾಕು ತೊಗೊಂಡು ಕಿಸಂದ ಒಂದು ಬಟಾಟಿ ಕೊಡ್ತಾರೆ ನಿಮ್ಗೆ, ಏನೋ ಒಂದು ಟಮಾಟಿ ಕೊಡ್ತಾರೆ, ಏನೋ ಒಂದು ಕೊಟ್ಟು ಈರುಳ್ಳಿ ಕೊಡ್ತಾರೆ. ಅದನ್ನು ಕಟಿಂಗ್ ಯಾವ ಥರ ಮಾಡ್ತೀನಿ, ಯಾವ ಥರ ಸ್ಪೀಡ್ ಮಾಡ್ಬೋದು,
ಈ ಹಿಡಿಯುವ ಶೈಲಿ ಯಾವ ಥರ ಇರ್ತೈತಿ ಆ ಥರ ಎಲ್ಲ ನಿಮ್ಗೆ ಚೆಕಿಂಗನ್ನು ಮಾಡ್ತಾರೆ. ಟ್ರೇಡ್ ಟೆಸ್ಟ್ ಪಾಸ್ ಆದ್ರಪ್ಪ ಅಂತಂದ್ರೆ ನೆಕ್ಸ್ಟ್ ಮೆಡಿಕಲ್ ಇರ್ತೈತಿ. ಮೆಡಿಕಲ್ನಲ್ಲಿ ಏನೇನು ಚೆಕ್ ಮಾಡ್ತಾರಪ್ಪ ಅಂತ ಕೇಳಿಸಂದ ಗೊತ್ತೈತೆ ಡಿಫೆನ್ಸ್ಗೆ, ಅದಕ್ಕೆ ಅಂತ SSC ಒಂದು ಸಪ್ರೇಟ್ ಆದಂಥ ಮೆಡಿಕಲ್ ವಿಡಿಯೋ ಕೂಡ ಮಾಡಿದ್ದೀನಿ, ಅದನ್ನು ಕೂಡ ನೋಡ್ಕೊಡ್ರಿ. ಅದರಲ್ಲಿ ಕೂಡ ನಿಮ್ಗೆ ಏನಾದರೂ ಪಾಯಿಂಟ್ ಇತ್ತಪ್ಪ ಅಂತಂದ್ರೆ ಅದನ್ನು ಕೂಡ ಕಮೆಂಟ್ ಹಾಕ್ರಿ, ಅದನ್ನು ಕೂಡ ನಾನು ನಿಮ್ಗೆ ಡೀಟೇಲ್ ಆದಂಥ ಮಾಹಿತಿನ ನೀಡಿದ್ದೀನಿ ಸ್ನೇಹಿತರೆ. ನಾನು ಹೇಳಿದ್ದೀನಿ ನಿಮ್ಗೆ ಪ್ರತಿಯೊಂದು ಕರ್ನಾಟಕದಾಗ ಯಾವುದೇ ಒಂದು ಜಾಬ್ ಬರಲಿ ಸ್ಟೇಟ್ ಗೌರ್ಮೆಂಟ್ನಾಗ ಕರ್ನಾಟಕದಾಗ ಅಚ್ಚು ಕನ್ನಡದಾಗ ಮಾಹಿತಿಯನ್ನು ತಿಳ್ಕೊಬೇಕಂದಿದ್ರಪ್ಪ ಅಂತಂದ್ರೆ ನಾನು ಇರ್ತೀನಿ. ಏನು ಡೌಟ್ ಏನು ನಿಮ್ಗೆ ಒಂದು ಮುಜುಗರ ಪಡ್ಕೊಳಕ್ಕೆ ಹೋಗ್ಬೇಡ್ರಿ. ಯಾವುದೇ ಒಂದು ಮಾಹಿತಿ ಇರಲಿ ಕೇಳ್ರಿ, ಆ ಮಾಹಿತಿನ ನಾನು ಇರಾಕ ನಿಮಗೋಸ್ಕರ ನಾನು ಯೂಟ್ಯೂಬ್ ಚಾನಲ್ ಕೂಡ ತೆಗೆದಿದ್ದೀನಿ, ನಿಮಗೋಸ್ಕರ ಯೂಸ್ ಆಗಲಿ. ನಮ್ಮ ಕರ್ನಾಟಕದ UP ಬಿಹಾರದಾಗ ನೋಡಿರಿ ಆ ಕಡೆಲ್ಲ ಯೂಟ್ಯೂಬ್ ಚಾನಲ್ಗಳು ಭಾಳ ಅದಾವು, ಬಟ್ ಹಿಂದಿ ಒಳಗೆ ಹೇಳ್ತಿರ್ತಾರೆ, ಮಾಹಿತಿಗಳು ನಿಮ್ಗೆ ಅರ್ಥ ಆಗ್ತಿರಲ್ಲ. ನಮ್ಮ ಕರ್ನಾಟಕದಾಗ ನಿಮ್ಗೆ ಪ್ರತಿಯೊಂದು ಮಾಹಿತಿಗಳನ್ನು ಅರ್ಥ ಮಾಡ್ಕೋಬೇಕು ಅನ್ನೋದಕ್ಕೋಸ್ಕರ ನಾ ಈ ಚಾನಲನ್ನು ತೆಗೆದಿದ್ದೀನಿ ಸ್ನೇಹಿತರೆ. ಇಲ್ಲಿ ನೋಡ್ಕೋಬೋದು ಎಕ್ಸಾಮ್ ಸಿಲೆಬಸ್ ಯಾವ ಥರ ಇರ್ತೈತಿ. ಎಕ್ಸಾಮ್ ಸಿಲೆಬಸ್ ನೋಡ್ಕೊಡ್ರಿ, 100 ಕ್ವಶನ್ಸ್ ಇರ್ತಾವೆ. ಎಷ್ಟು ಇರ್ತಾವಪ್ಪ ಅಂತಾರೆ 100 ಕ್ವಶನ್ಸ್ ಇರ್ತಾವೆ. 2 ತಾಸು ಟೈಮಿಂಗ್ ಇರ್ತೈತಿ. 100 ಕ್ವಶನ್ಸ್ ಇರ್ತಾವೆ, 2 ತಾಸು ಟೈಮಿಂಗ್ ಇರ್ತೈತಿ. ಅಂತ ಬರ್ತೀನಿ, ಶಾರ್ಟ್ಕಟಾಗಿ ಬರ್ತೀನಿ. ಮ್ಯಾಥಮೆಟಿಕ್ಸ್ 25 ಕ್ವಶನ್ಸ್ ಇರ್ತಾವೆ. ನೆಕ್ಸ್ಟ್ ರೀಸನಿಂಗ್ 25 ಕ್ವಶನ್ಸ್ ಇರ್ತಾವೆ. ಇಂಗ್ಲೀಷ್ 25 ಕ್ವಶನ್ಸ್ ಇರ್ತಾವೆ. GK 25 ಕ್ವಶನ್ಸ್ ಇರ್ತಾವೆ. ಟೋಟಲ್ ಆಗಿ 100 ಕ್ವಶನ್ಸ್ ಇರ್ತಾವೆ. 100 ಮಾರ್ಕ್ಸ್ ಇರುತ್ತೆ. 100 ಕ್ವಶನ್ಸ್ 100 ಮಾರ್ಕ್ಸ್, 2 ತಾಸು ಟೈಮಿಂಗ್. ನೆಗೆಟಿವ್ ಕೂಡ ಇರಲ್ಲ, ನೋ ನೆಗೆಟಿವ್ ಕೂಡ ತೆಗೆದಿದ್ದಾರೆ. ಅದೊಂದು ಒಳ್ಳೆಯ ಅವಕಾಶ ಐತಿ. 100ಕ್ಕೆ 100 ಕ್ವಶನ್ ಹಾಕಿ ಬಂದ್ರಪ್ಪ ಅಂತಂದ್ರೆ 100% ಒಂದು 50 ಆದರೂ ಕನ್ಫರ್ಮ್ ಆದವಪ್ಪ ಅಂತಂದ್ರೆ ಪಕ್ಕ ಸೆಲೆಕ್ಷನ್ ಆಗೇ ಆಗ್ತೀರಿ. ನೆಕ್ಸ್ಟ್ ಎಕ್ಸಾಮ್ ಇದಾಯಿತು, ನಿಮ್ಗೆ ನೆಗೆಟಿವ್ ಕೂಡ ಇಲ್ಲ ಅಂತ ಹೇಳಿ ನಿಮ್ಗೆ ಲ್ಯಾಂಗ್ವೇಜ್ ಇದೊಂದು ನಮ್ಮ ಕರ್ನಾಟಕದ ಜನತೆಗೆ ಕೇಳುವಂಥ ಕ್ವಶನ್ಸ್ ಏನಪ್ಪ ಅಂದ್ರೆ ಯಾವ ಲ್ಯಾಂಗ್ವೇಜ್ನಾಗ ಎಕ್ಸಾಮ್ ನಡಿಬೋದು ನೋಡ್ಕೊಳ್ಳಿ. ಹಿಂದಿ ಇಂಗ್ಲೀಷ್ ಮಾತ್ರ ಎಕ್ಸಾಮ್ ನಡೀತೈತಿ. ಹಿಂದಿ ಇಂಗ್ಲೀಷ್ನಲ್ಲಿ ಸಬ್ಜೆಕ್ಟ್ನಲ್ಲಿ ಮಾತ್ರ ಎಕ್ಸಾಮ್ ನಡೀತೈತಿ. ಯಾವುದು ಕನ್ನಡ ಎಕ್ಸಾಮ್ SSCಯಲ್ಲಿ ಕನ್ನಡ ಮಾಡಿದಾರ ಆ ಥರ ಕನ್ನಡ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಮಾಡೋದು ಇಲ್ಲ. ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ. ನೀವು ಸೆಂಟ್ರಲ್ ಗೌರ್ಮೆಂಟ್ ಬಗ್ಗೆ ಪ್ರಿಪ್ರೇಷನನ್ನು ಮಾಡ್ತಾ ಇದ್ರಪ್ಪ ಅಂತಂದ್ರೆ ಇಂಗ್ಲೀಷ್ನಾಗ ಪ್ರಿಪ್ರೇಷನನ್ನು ಮಾಡೋದು ಒಳ್ಳೆಯದು. ನೆಕ್ಸ್ಟ್ ನಿಮಗೆಲ್ಲ ಇದ್ರ ಬಗ್ಗೆ ಡೀಟೇಲ್ ಮಾಹಿತಿಯನ್ನು ಕೊಟ್ಟಿದ್ದೀನಿ, ಫಿಸಿಕಲ್ ಬಗ್ಗೆ ಕೊಟ್ಟಿದ್ದೀನಿ. ಇದು ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಟೋಟಲ್ ಆಗಿ ಪೋಸ್ಟ್ ಎಷ್ಟು ಬರ್ಬೋದು ಅದು ಇಂಪಾರ್ಟೆಂಟ್. ಟೋಟಲ್ ಆಗಿ ನನ್ನ ಪ್ರಕಾರ 1200ಕ್ಕಿಂತ ಪ್ಲಸ್ ಹುದ್ದೆಗಳು ಬರ್ತಾವು. 1200ಕ್ಕಿಂತ ಪ್ಲಸ್ ಹುದ್ದೆಗಳು ಬರ್ತಾವೆ. ಬಂದ ತಕ್ಷಣ ಮುಗಿದ ನಂತರ ಮತ್ತೆ ವೇಕೆನ್ಸಿಗಳನ್ನು ಇನ್ಕ್ರೀಸ್ ಮಾಡ್ತಾ ಇದ್ದಾರೆ. ಡಿಫೆನ್ಸ್ ಒಳಗೆ ಇದೇ ಥರ ನಡೀತಾ ಇದೆ. 1200ಕ್ಕೆ ಬಂದೇ ಬರ್ತಾವೆ. ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗ ಸ್ಟಾರ್ಟ್ ಆಗುತ್ತಪ್ಪ ಅಂತಂದ್ರೆ ಫೆಬ್ರವರಿ ಮಾರ್ಚ್ ಒಳಗಡೆ ನಿಮ್ಮ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗುತ್ತೆ. ಫೆಬ್ರವರಿ ಮಾರ್ಚಲ್ಲಿ ನಿಮ್ಮ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗುತ್ತೆ. 100% ಸ್ಟಾರ್ಟ್ ಆಗುತ್ತೆ. ಅದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೋಬೇಡ್ರಿ. ರೆಡಿ ನೀವು ಅದ್ರ ಬಗ್ಗೆ ಪ್ರಿಪ್ರೇಷನ್ ಮಾಡಕತ್ತಿದ್ರಪ್ಪ ಅಂತಂದ್ರೆ ಈಗಿನ ಥರನ ಪ್ರಿಪ್ರೇಷನನ್ನು ಮಾಡಿರಿ. ಏನಾದರೂ ಡೌಟ್ಸ್ ಇದ್ರೆ ನಿಮಗೇನಾದರೂ ಕೇಳ್ಬೇಕು ಅನಿಸಿತ್ತಪ್ಪ ಅಂತಂದ್ರೆ ಸಪ್ರೇಟ್ ಆದಂಥ ನಿಮಗೋಸ್ಕರ ನನ್ನ ಇನ್ಸ್ಟಾಗ್ರಾಮ್ ID ಐತಿ HJ ಪ್ಯಾರಾಮಿಲಿಟರಿ ಅಂತ ಹೇಳ್ಸಂದ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಕೂಡ ಫಾಲೋ ಮಾಡಿರಿ. ಶಾರ್ಟ್ಸ್ ಆದಂಥ ಅಪ್ಡೇಟ್ ಕ್ವಶನ್ಸ್ಗಳನ್ನು ಇವಾಗ ಸಂಬಂಧಪಟ್ಟಂಥ ಕ್ವಶನ್ಸ್ಗಳನ್ನು ಅಲ್ಲಿ ಕೂಡ ಹಾಕ್ತಾ ಇರ್ತೀನಿ, ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಜಾಯ್ನ್ ಆಗಿರಿ. ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಟೆಲಿಗ್ರಾಮ್ ಲಿಂಕ್ ಕೂಡ ಕೊಟ್ಟಿರ್ತೀನಿ, ಅಲ್ಲಿ ಕೂಡ ಜಾಯ್ನ್ ಆಗಿರಿ. ಅಲ್ಲಿ ಕೂಡ ಭಾಳಷ್ಟು ಜನ ಅದರ. ಅಲ್ಲಿ ಅಪ್ಡೇಟ್ಗಳು ನಿಮ್ಗೆ PDF ಏನಾದರೂ ಬೇಕಪ್ಪ ನೋಡ್ಕೋತೀನಿ ಇದ್ರಪ್ಪ ಅಂತಂದ್ರೆ ಅಲ್ಲಿ ನಿಮ್ಗೆ ಸಿಗ್ತಾ ಇರ್ತಾವೆ. ಮತ್ತು ವಾಟ್ಸಪ್ ಗ್ರೂಪ್ ಕೂಡ ಲಿಂಕ್ ಮಾಡಿದ್ದೀನಿ, ಅಲ್ಲಿ ಕೂಡ ಜಾಯ್ನ್ ಆಗಿರಿ, ಲಿಂಕನ್ನು ಕೊಟ್ಟಿರ್ತೀನಿ. ಹೆಚ್ಚಿನ ಮಾಹಿತಿಗಾಗಿ ಏನಾದರೂ ಡೌಟ್ಸ್ಗಳಿದ್ದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ಬರ್ತಾ ಇರ್ತೀನಿ. ಆ ವಿಡಿಯೋದಲ್ಲಿ ಕೂಡ ಕಮೆಂಟ್ ಹಾಕಿರಿ. ಇದರಲ್ಲಿ ಹಾಕೋಕ್ಕಾಗಲಿಲ್ಲಪ್ಪ ಅಂತಂದರು ಯಾವುದೇ ಒಂದು ಮಾಹಿತಿ ಇರಲಿ ನನ್ನ ಮುಂದೆ ಹಂಚ್ಕೊಳ್ರಿ. ನಾನು ನಿಮ್ಮ ಮುಂದೆ ಏನೋ ಪ್ರಾಬ್ಲಮ್ ಇದ್ದರೂ ಏನೋ ಒಂದು ಮಾಹಿತಿ ನಿಮ್ಗೆ ನಾನು ನಿಮ್ಮ ಕಡೆ ಕೊಡ್ಬೇಕಂದಿದ್ರಪ್ಪ ಅಂತಂದ್ರೆ ನಾನು ಪ್ರತಿಯೊಂದು ಮಾಹಿತಿಗಳನ್ನು ನಿಮ್ಮ ಮುಂದೆ ನೀಡ್ತಾ ಇರ್ತೀನಿ. ಎಲ್ಲರೂ ಹೊಸದಾಗಿ ನೋಡ್ತಾ ಇದ್ರಪ್ಪ ಅಂತಂದ್ರೆ ನೋಡ್ತಿರುವಂಥವ್ರು ಲೈಕ್ ಮಾಡಿರಿ, ನಮ್ಮ ವಿಡಿಯೋಗೆ ಶೇರ್ ಮಾಡಿರಿ. ಈ ವಿಡಿಯೋನ ಎಲ್ಲರಿಗೆ ತಲುಪುವಾಗೆ ಕರ್ನಾಟಕ ಜನತೆಗೆ ತಲುಪುವಾಗೆ ಶೇರ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರೆಯೋಕೆ ಹೋಗ್ಬಿಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಕೊಟ್ಟರೆ ಅಂದ್ರೆ ಹಾಕುವಂಥ ಡೈಲಿ ಪ್ರತಿಯೊಂದು ಮಾಹಿತಿಗಳು ನಿಮ್ಮ ಮುಂದೆ ಬರ್ತಾ ಇರ್ತಾವೆ ಸ್ನೇಹಿತರೆ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಆದಂಥ ಟಾಪಿಕ್ ಏನಂತಾರೋಣ, ಜೈ ಹಿಂದ್ ಜೈ ಕರ್ನಾಟಕ.